ರಾಷ್ಟ್ರ ರಾಜಧಾನಿಯಲ್ಲಿ ಪ್ರಾಣವಾಯು ವಿಷವಾಗಿದೆ. ದೆಹಲಿಯಲ್ಲಿ ಜನ ಉಸಿರಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ದೆಹಲಿ ಈಗ ಅಕ್ಷರಶಃ ಗ್ಯಾಸ್ ಚೇಂಬರ್ನಂತಾಗಿದೆ. ದೆಹಲಿಯಲ್ಲಿ ವಿಷವಾಯಿತು ಪ್ರಾಣವಾಯು. ನರಕ ಕೂಪವಾಗುತ್ತಿದೆ ರಾಷ್ಟ್ರ ರಾಜಧಾನಿ. ದಟ್ಟ ಮಂಜು, ಎಲ್ಲಿ ನೋಡಿದ್ರೂ ಹೊಗೆ, ಉಸಿರಾಡಲು ಜನರ ಪರದಾಟ. ಇದು ನಮ್ಮ ರಾಷ್ಟ್ರ ರಾಜಧಾನಿಯ ಸದ್ಯದ ದಯನೀಯ ಸ್ಥಿತಿ. ದೆಹಲಿಯಲ್ಲಿ ಉಸಿರಾಡುವ ಗಾಳಿಯೇ ವಿಷವಾಗಿದೆ. ಕ್ಷಣ ಕ್ಷಣಕ್ಕೂ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಈ ಮೂಲಕ ರಾಷ್ಟ್ರ ರಾಜಧಾನಿ ಅಕ್ಷರಶಃ ನರಕದ ಕೂಪವಾಗುತ್ತಿದೆ. ದೆಹಲಿ ಈಗ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಟ್ಟಿದೆ. ಪ್ರತಿ ವರ್ಷ ಚಳಿಗಾಲ ಶುರುವಾಗ್ತಿದ್ದಂತೆ ರಾಷ್ಟ್ರ ರಾಜಧಾನಿ ದೆಹಲಿ ಮಂದಿಗೆ ಉಸಿರಾಡಲು ಕಷ್ಟವಾಗುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದಕ್ಕೆ ಕಾರಣ ಕಳಪೆ ವಾಯು ಗುಣಮಟ್ಟ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿಯ ಪರಿಸ್ಥಿತಿ ಬಿಗಡಾಯಿಸಿದೆ. ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ 11 ಸಿಗರೆಟ್ ಸೇದುವುದಕ್ಕೆ ಸಮ. ಅಷ್ಟು ಮಲಿನವಾಗಿದೆ ದೆಹಲಿಯ ಗಾಳಿ. ದೆಹಲಿಯ ಗಾಳಿ ಗುಣಮಟ್ಟ 430ರ ಗಡಿ ದಾಟಿದೆ. ಅಂದ್ರೆ ಇದು ಉಸಿರಾಡಲು ಯೋಗ್ಯವೇ ಅಲ್ಲದ ಗಾಳಿ, ಅಂದ್ರೆ ವಿಷಗಾಳಿ ಎಂದರ್ಥ. ವಿಷವ್ಯೂಹದಲ್ಲಿ ದೆಹಲಿ ಸುತ್ತಮುತ್ತಲಿನ ಗಾಳಿ ತೀರಾ ಹದಗೆಟ್ಟಿದ್ದು, ಸರಾಸರಿ ವಾಯು ಗುಣಮಟ್ಟ ಸೂಚ್ಯಂಕ 461ಕ್ಕೆ ಏರಿಕೆಯಾಗಿದೆ. ರೋಹಿಣಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 449 ಇದೆ. ಇನ್ನು ಬವಾನಾದಲ್ಲಿ 498, ವಿವೇಕ್ ವಿಹಾರ್ನಲ್ಲಿ 495 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ. 450ರಿಂದ 500 AQI ಎಂದರೆ ದಿನಕ್ಕೆ 50 ಸಿಗರೆಟ್ ಸೇದಿದಂತೆ. ದೆಹಲಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಗೋಚರತೆ ಶೂನ್ಯವಾಗಿದೆ. ಇಲ್ಲಿ ಹುಟ್ಟುವ ಮಗುವಿನ ಮೇಲೂ ವಾಯು ಮಾಲಿನ್ಯದ ಎಫೆಕ್ಟ್ ಬೀಳುತ್ತಿದೆ. ದಟ್ಟ ಮಂಜಿನಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಇದರಿಂದ ಜನ ತಮ್ಮ ಮನೆಯಿಂದ ಹೊರಬರಲು ಪರದಾಡುವಂತಾಗಿದೆ. एक तो बीमारी का धोखा बढ़ जाता है और एक आपका कुछ न कुछ आपके बॉडीज में के कारण तकलीफ होती है। और पर्टिकुलरली जो एजेड लोग हैं या बच्चे लोग हैं जो स्कूल गोइंग है, उनको काफी दिक्कतें होती है। गवर्नमेंट से हम यही राय करते हैं कि इसको डेप्थ स्टडी करवाना चाहिए। अपने यहाँ तो इतने अच्छे बड़े बड़े तंत्र है और इसको कैसा आप रिड्यूस कर सकते हो। प्लांटेशन अपने यहाँ काफी है, लेकिन इसके क्या मेन कॉज क्या है, रूट कॉज क्या है, उस पे जाके इसको लॉन्ग टर्म एक पॉलिसीज बनाए। आजू बाजू जो इंडस्ट्रीज है, जो फरारी जलती है, उस पे वो कंट्रोल करे, कोई एक एक्ट लाए। ದೆಹಲಿ ಗಾಳಿ ವಿಷ, ಜನಜೀವನ ಅಯೋಮಯ. ಪರಿಸ್ಥಿತಿ ನಿಯಂತ್ರಿಸಲು ಸರ್ಕಾರ ಟಫ್ ರೂಲ್ಸ್. ಈ ವಿಷಮ ಪರಿಸ್ಥಿತಿ ನಿಯಂತ್ರಿಸಲು ಸಿಎಂ ರೇಖಾ ಗುಪ್ತಾ ನೇತೃತ್ವದ ಸರ್ಕಾರ ಹರಸಾಹಸ ಪಡುತ್ತಿದೆ. ಜನರು ಮನೆಯಿಂದ ಹೊರಬರಲು ಕಷ್ಟಕರವಾಗಿದೆ. ಇದರಿಂದ ದೆಹಲಿ ಸರ್ಕಾರ ಕೆಲ ಟಫ್ ರೂಲ್ಸ್ ಜಾರಿ ಮಾಡಿದೆ. ದೆಹಲಿ ಸರ್ಕಾರ ಟಫ್ ರೂಲ್ಸ್. ದೆಹಲಿಯಲ್ಲಿ ವಾಯು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ 4 ಹಂತದ ನಿರ್ಬಂಧಗಳು ಜಾರಿಯಾಗಿದೆ. 50% ಸರ್ಕಾರಿ ಹಾಗೂ ಖಾಸಗಿ ನೌಕರರಿಗೆ ವರ್ಕ್ ಫ್ರಂ ಹೋಮ್ ವಿಧಿಸಲಾಗಿದೆ. ದೆಹಲಿಯಲ್ಲಿ 11ನೇ ತರಗತಿಯವರೆಗೆ ಹೈಬ್ರಿಡ್ ಕ್ಲಾಸ್ ಕಡ್ಡಾಯ ಮಾಡಲಾಗಿದೆ. ಆನ್ಲೈನ್ ತರಗತಿ ನಡೆಸುವಂತೆ ಸರ್ಕಾರ ಆದೇಶ ಮಾಡಿದೆ. ಅಲ್ಲದೆ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 3 ದಿನ ಶಾಲೆ ನಡೆಸಬೇಕು. ನಿರ್ಮಾಣ, ಗಣಿಗಾರಿಕೆ, ಕಲ್ಲು ಕ್ವಾರಿ ನಿಷೇಧ ಮಾಡಲಾಗಿದೆ. ಹಳೆಯ ಡೀಸೆಲ್ ಚಾಲಿತ ವಾಹನಗಳಿಗೆ ಪ್ರವೇಶ ಬಂದ್ ಮಾಡಲಾಗಿದೆ. ಸಮ ಬೆಸ ವಾಹನ ನಿಯಮ ಕಡ್ಡಾಯ ಪಾಲನೆ ಮಾಡುವಂತೆ ಸೂಚಿಸಲಾಗಿದೆ. ದಿನೇ ದಿನೇ ದೆಹಲಿ ವಿಷ ತುಂಬಿದ ಕೊಠಡಿಯಂತಾಗಿದ್ದು, ಜನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ಕಂಡುಹಿಡಿಯದೇ ಇದ್ದಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರ ರಾಜಧಾನಿಯಲ್ಲಿ ಪ್ರಾಣವಾಯು ವಿಷವಾಗಿದೆ. ದೆಹಲಿಯಲ್ಲಿ ಜನ ಉಸಿರಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ದೆಹಲಿ ಈಗ ಅಕ್ಷರಶಃ ಗ್ಯಾಸ್ ಚೇಂಬರ್ನಂತಾಗಿದೆ. ದೆಹಲಿಯಲ್ಲಿ ವಿಷವಾಯಿತು ಪ್ರಾಣವಾಯು. ನರಕ ಕೂಪವಾಗುತ್ತಿದೆ ರಾಷ್ಟ್ರ ರಾಜಧಾನಿ. ದಟ್ಟ ಮಂಜು, ಎಲ್ಲಿ ನೋಡಿದ್ರೂ ಹೊಗೆ, ಉಸಿರಾಡಲು ಜನರ ಪರದಾಟ.
ಇದು ನಮ್ಮ ರಾಷ್ಟ್ರ ರಾಜಧಾನಿಯ ಸದ್ಯದ ದಯನೀಯ ಸ್ಥಿತಿ. ದೆಹಲಿಯಲ್ಲಿ ಉಸಿರಾಡುವ ಗಾಳಿಯೇ ವಿಷವಾಗಿದೆ. ಕ್ಷಣ ಕ್ಷಣಕ್ಕೂ ವಾಯು ಗುಣಮಟ್ಟ ಕುಸಿಯುತ್ತಿದೆ. ಈ ಮೂಲಕ ರಾಷ್ಟ್ರ ರಾಜಧಾನಿ ಅಕ್ಷರಶಃ ನರಕದ ಕೂಪವಾಗುತ್ತಿದೆ. ದೆಹಲಿ ಈಗ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಟ್ಟಿದೆ. ಪ್ರತಿ ವರ್ಷ ಚಳಿಗಾಲ ಶುರುವಾಗ್ತಿದ್ದಂತೆ ರಾಷ್ಟ್ರ ರಾಜಧಾನಿ ದೆಹಲಿ ಮಂದಿಗೆ ಉಸಿರಾಡಲು ಕಷ್ಟವಾಗುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದಕ್ಕೆ ಕಾರಣ ಕಳಪೆ ವಾಯು ಗುಣಮಟ್ಟ. ಕಳೆದ ವರ್ಷಕ್ಕಿಂತ ಈ ವರ್ಷ ದೆಹಲಿಯ ಪರಿಸ್ಥಿತಿ ಬಿಗಡಾಯಿಸಿದೆ. ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ 11 ಸಿಗರೆಟ್ ಸೇದುವುದಕ್ಕೆ ಸಮ. ಅಷ್ಟು ಮಲಿನವಾಗಿದೆ ದೆಹಲಿಯ ಗಾಳಿ. ದೆಹಲಿಯ ಗಾಳಿ ಗುಣಮಟ್ಟ 430ರ ಗಡಿ ದಾಟಿದೆ. ಅಂದ್ರೆ ಇದು ಉಸಿರಾಡಲು ಯೋಗ್ಯವೇ ಅಲ್ಲದ ಗಾಳಿ, ಅಂದ್ರೆ ವಿಷಗಾಳಿ ಎಂದರ್ಥ. ವಿಷವ್ಯೂಹದಲ್ಲಿ ದೆಹಲಿ ಸುತ್ತಮುತ್ತಲಿನ ಗಾಳಿ ತೀರಾ ಹದಗೆಟ್ಟಿದ್ದು ಸರಾಸರಿ ವಾಯು ಗುಣಮಟ್ಟ ಸೂಚ್ಯಂಕ 461ಕ್ಕೆ ಏರಿಕೆಯಾಗಿದೆ. ರೋಹಿಣಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 449 ಇದೆ. ಇನ್ನು ಬವಾನಾದಲ್ಲಿ 498, ವಿವೇಕ್ ವಿಹಾರ್ನಲ್ಲಿ 495 ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ. 450ರಿಂದ 500 AQI ಎಂದರೆ ದಿನಕ್ಕೆ 50 ಸಿಗರೆಟ್ ಸೇರಿದಂತೆ. ದೆಹಲಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಗೋಚರತೆ ಶೂನ್ಯವಾಗಿದೆ. ಇಲ್ಲಿ ಹುಟ್ಟುವ ಮಗುವಿನ ಮೇಲೂ ವಾಯು ಮಾಲಿನ್ಯದ ಎಫೆಕ್ಟ್ ಬೀಳುತ್ತಿದೆ. ದಟ್ಟ ಮಂಜಿನಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಇದರಿಂದ ಜನ ತಮ್ಮ ಮನೆಯಿಂದ ಹೊರಬರಲು ಪರದಾಡುವಂತಾಗಿದೆ. एक तो बीमारी का धोखा बढ़ जाता है और एक आपका कुछ न कुछ आपके बॉडीज में के कारण तकलीफ होती है और पर्टिकुलरली जो एजेड लोग हैं या बच्चे लोग हैं जो स्कूल गोइंग है उनको काफी दिक्कतें होती है. गवर्नमेंट से हम यही राय करते हैं कि इसको डेप्थ स्टडी करवाना चाहिए. अपने यहाँ तो इतने अच्छे बड़े बड़े तंत्र है और इसको कैसा आप रिड्यूस कर सकते हो. प्लांटेशन अपने यहाँ काफी है लेकिन इसके क्या मेन कॉज क्या है, रूट कॉज क्या है, उस पे जाके इसको लॉन्ग टर्म एक पॉलिसीज बनाए. आजू बाजू जो इंडस्ट्रीज है, जो फरारी जलती है, उस पे वो कंट्रोल करे, कोई एक एक्ट लाए. ದೆಹಲಿ ಗಾಳಿ ವಿಷ, ಜನ ಜೀವನ ಅಯೋಮಯ. ಪರಿಸ್ಥಿತಿ ನಿಯಂತ್ರಿಸಲು ಸರ್ಕಾರ ಟಫ್ ರೂಲ್ಸ್. ಈ ವಿಷಮ ಪರಿಸ್ಥಿತಿ ನಿಯಂತ್ರಿಸಲು ಸಿಎಂ ರೇಖಾ ಗುಪ್ತಾ ನೇತೃತ್ವದ ಸರ್ಕಾರ ಹರಸಾಹಸ ಪಡುತ್ತಿದೆ. ಜನರು ಮನೆಯಿಂದ ಹೊರಬರಲು ಕಷ್ಟಕರವಾಗಿದೆ. ಇದರಿಂದ ದೆಹಲಿ ಸರ್ಕಾರ ಕೆಲ ಟಫ್ ರೂಲ್ಸ್ ಜಾರಿ ಮಾಡಿದೆ. ದೆಹಲಿ ಸರ್ಕಾರ ಟಫ್ ರೂಲ್ಸ್. ದೆಹಲಿಯಲ್ಲಿ ವಾಯು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ದೆಹಲಿಯಲ್ಲಿ 4 ಹಂತದ ನಿರ್ಬಂಧಗಳು ಜಾರಿಯಾಗಿದೆ. 50% ಸರ್ಕಾರಿ ಹಾಗೂ ಖಾಸಗಿ ನೌಕರರಿಗೆ ವರ್ಕ್ ಫ್ರಂ ಹೋಮ್ ವಿಧಿಸಲಾಗಿದೆ. ದೆಹಲಿಯಲ್ಲಿ 11ನೇ ತರಗತಿಯವರೆಗೆ ಹೈಬ್ರಿಡ್ ಕ್ಲಾಸ್ ಕಡ್ಡಾಯ ಮಾಡಲಾಗಿದೆ. ಆನ್ಲೈನ್ ತರಗತಿ ನಡೆಸುವಂತೆ ಸರ್ಕಾರ ಆದೇಶ ಮಾಡಿದೆ. ಅಲ್ಲದೆ 5ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 3 ದಿನ ಶಾಲೆ ನಡೆಸಬೇಕು. ನಿರ್ಮಾಣ, ಗಣಿಗಾರಿಕೆ, ಕಲ್ಲು ಕ್ವಾರಿ ನಿಷೇಧ ಮಾಡಲಾಗಿದೆ. ಹಳೆಯ ಡೀಸೆಲ್ ಚಾಲಿತ ವಾಹನಗಳಿಗೆ ಪ್ರವೇಶ ಬಂದ್ ಮಾಡಲಾಗಿದೆ. ಸಮ ಬೆಸ ವಾಹನ ನಿಯಮ ಕಡ್ಡಾಯ ಪಾಲನೆ ಮಾಡುವಂತೆ ಸೂಚಿಸಲಾಗಿದೆ. ದಿನೇ ದಿನೇ ದೆಹಲಿ ವಿಷ ತುಂಬಿದ ಕೊಠಡಿಯಂತಾಗಿದ್ದು ಜನ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ಕಂಡುಹಿಡಿಯದೇ ಇದ್ದಲ್ಲಿ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.